ಆಪರೇಷನ್ ಸಿಂಧೂರದ ಮೂರನೇ ದಿನ ಪಾಕ್ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಪಾಕ್ನ ನೆಲೆಗಳನ್ನ ಧ್ವಂಸಗೊಳಿಸಿದೆ. ಭಾರತದ 24 ನಗರಗಳನ್ನ ಪಾಕ್ ಟಾರ್ಗೆಟ್ ಮಾಡಿಕೊಂಡಿದೆ. ನಿನ್ನೆ ರಾತ್ರಿ 8 ಗಂಟೆಯಿಂದ 11:30ರವರೆಗೆ ಪಾಕಿಸ್ತಾನ ದಾಳಿ ನಡೆಸಿದೆ. ಭಾರತದ ಮೇಲೆ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಪಾಕ್ ಬಳಸಿತ್ತು. ಭಾರತ ಪಾಕ್ ಗಡಿಭಾಗ ಗುಜರಾತ್, ರಾಜಸ್ಥಾನ, ಪಂಜಾಬ್ ಮತ್ತು ಜಮ್ಮುವನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಮಿಸೈಲ್, ಡ್ರೋನ್ ಮತ್ತು ಶೆಲ್ ದಾಳಿಗಳನ್ನು ನಡೆಸಲಾಯಿತು. 4 ರಾಜ್ಯಗಳ 24 ನಗರಗಳನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಫೈರ್ ಮಾಡಿದ್ದ 95% ಡ್ರೋನ್ ಧ್ವಂಸ ಮಾಡಲಾಗಿದೆ. ಪಾಕ್ ಕ್ಷಿಪಣಿ ಧ್ವಂಸ ಮಾಡಿದ ನಂತರ ಅದರ ಅವಶೇಷ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನ ರೈಟ್ ಸೈಡ್ ನಲ್ಲಿ. ಮತ್ತೊಂದು ಕಡೆ ಸೇನೆಯಿಂದ ಬಿಡುಗಡೆಯಾಗಿರೋ ಅಧಿಕೃತ ವಿಡಿಯೋ ರಿಲೀಸ್ ಆಗಿದೆ. ಅಲ್ಲಿ ಯಾವ ರೀತಿ ಪಾಕ್ನ ಪ್ರಯತ್ನ ವಿಫಲಗೊಳಿಸಲಾಯಿತು ಅನ್ನೋದರ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದ ನಿರಂತರ ದಾಳಿ ನಡೀತಾ ಇದೆ. ಜಮ್ಮು, ಪಂಜಾಬ್, ರಾಜಸ್ಥಾನ ಸೇರಿದಂತೆ ಪಾಕ್ ಭಾರತ ಗಡಿಗಳಲ್ಲಿ ಪಾಕ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ದಾಳಿಗಳು ನಡೀತಾ ಇವೆ. ನಾಗರಿಕರು ವಾಸಿಸ್ತಾ ಇರೋ ಭಾಗಗಳನ್ನ ಆಯ್ಕೆ ಮಾಡಿಕೊಂಡು ಪಾಕ್ ದಾಳಿ ನಡೆಸ್ತಾ ಇದೆ. ನಿರಂತರವಾಗಿ ಒಂದರ ಹಿಂದೆ ಒಂದು ಮಿಸೈಲ್ಗಳನ್ನ ಬಿಡೋದ್ರ ಮೂಲಕ, ಡ್ರೋನ್ಗಳನ್ನ ಬಿಡೋದರ ಮೂಲಕ ದಾಳಿ ಮಾಡಿದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರದ ಮೂರನೇ ದಿನ ಪಾಕ್ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಪಾಕ್ನ ನೆಲೆಗಳನ್ನ ಧ್ವಂಸಗೊಳಿಸಿದೆ. ಭಾರತದ 24 ನಗರಗಳನ್ನ ಪಾಕ್ ಟಾರ್ಗೆಟ್ ಮಾಡಿಕೊಂಡಿದೆ. ನಿನ್ನೆ ರಾತ್ರಿ 8 ಗಂಟೆಯಿಂದ 11:30ರವರೆಗೆ ಪಾಕಿಸ್ತಾನ ದಾಳಿ ನಡೆಸಿದೆ. ಭಾರತದ ಮೇಲೆ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಪಾಕ್ ಬಳಸಿತ್ತು. ಭಾರತ ಪಾಕ್ ಗಡಿಭಾಗ ಗುಜರಾತ್, ರಾಜಸ್ಥಾನ, ಪಂಜಾಬ್ ಮತ್ತು ಜಮ್ಮುವನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಮಿಸೈಲ್, ಡ್ರೋನ್ ಮತ್ತು ಶೆಲ್ ದಾಳಿಗಳನ್ನು ನಡೆಸಲಾಯಿತು. 4 ರಾಜ್ಯಗಳ 24 ನಗರಗಳನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಫೈರ್ ಮಾಡಿದ್ದ 95% ಡ್ರೋನ್ ಧ್ವಂಸ ಮಾಡಲಾಗಿದೆ. ಪಾಕ್ ಕ್ಷಿಪಣಿ ಧ್ವಂಸ ಮಾಡಿದ ನಂತರ ಅದರ ಅವಶೇಷ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನ ರೈಟ್ ಸೈಡ್ ನಲ್ಲಿ. ಮತ್ತೊಂದು ಕಡೆ ಸೇನೆಯಿಂದ ಬಿಡುಗಡೆಯಾಗಿರೋ ಅಧಿಕೃತ ವಿಡಿಯೋ ರಿಲೀಸ್ ಆಗಿದೆ. ಅಲ್ಲಿ ಯಾವ ರೀತಿ ಪಾಕ್ನ ಪ್ರಯತ್ನ ವಿಫಲಗೊಳಿಸಲಾಯಿತು ಅನ್ನೋದರ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದ ನಿರಂತರ ದಾಳಿ ನಡೀತಾ ಇದೆ. ಜಮ್ಮು, ಪಂಜಾಬ್, ರಾಜಸ್ಥಾನ ಸೇರಿದಂತೆ ಪಾಕ್ ಭಾರತ ಗಡಿಗಳಲ್ಲಿ ಪಾಕ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ದಾಳಿಗಳು ನಡೀತಾ ಇವೆ. ನಾಗರಿಕರು ವಾಸಿಸ್ತಾ ಇರೋ ಭಾಗಗಳನ್ನ ಆಯ್ಕೆ ಮಾಡಿಕೊಂಡು ಪಾಕ್ ದಾಳಿ ನಡೆಸ್ತಾ ಇದೆ. ನಿರಂತರವಾಗಿ ಒಂದರ ಹಿಂದೆ ಒಂದು ಮಿಸೈಲ್ಗಳನ್ನ ಬಿಡೋದ್ರ ಮೂಲಕ, ಡ್ರೋನ್ಗಳನ್ನ ಬಿಡೋದರ ಮೂಲಕ ದಾಳಿ ಮಾಡಿದೆ ಪಾಕಿಸ್ತಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.